ಮೇ 27ಕ್ಕೆ ರಾಜ್ಯಕ್ಕೆ ಮುಂಗಾರು ಪ್ರವೇಶವಾಗಲಿದೆ. ವಾಡಿಕೆಗಿಂತ ಮೊದಲೇ ಮಳೆಯ ಆಗಮನವಾಗಲಿದೆ. ಜೂನ್ 1ರ ವೇಳೆ ಕೇರಳಕ್ಕೆ ಮುಂಗಾರು ಪ್ರವೇಶವಾಗಲಿದೆ. ಜೂನ್ ಮೊದಲ ವಾರದಲ್ಲೇ ರಾಜ್ಯಕ್ಕೆ ವರುಣಾಗಮನ. ಮೇ 27ಕ್ಕೆ ರಾಜ್ಯಕ್ಕೆ ಮುಂಗಾರು ಪ್ರವೇಶ. ವಾಡಿಕೆಗಿಂತ ಮೊದಲೇ ಮಳೆಯ ಆಗಮನವಾಗ್ತಾ ಇದೆ. ಆಲ್ರೆಡಿ 4 ದಿನದಿಂದ ಸತತವಾಗಿ ವರುಣನ ಆರ್ಭಟ ಜೋರಾಗಿದೆ. ಜೂನ್ 1ರ ವೇಳೆ ಕೇರಳಕ್ಕೆ ಮುಂಗಾರು ಪ್ರವೇಶವಾಗಲಿದೆ. ನಿರೀಕ್ಷೆಗಿಂತ ಮೊದಲೇ ಮುಂಗಾರು ಮಾರುತಗಳು ಚುರುಕಾಗಿವೆ. ಈಗಾಗಲೇ ಶ್ರೀಲಂಕಾ ಪ್ರವೇಶಿಸಿದೆ ಮುಂಗಾರು ಮಾರುತಗಳು. ಇನ್ನು ಮೇ 25ರ ಒಳಗೆ ಲಕ್ಷದ್ವೀಪ ಮತ್ತು ಕೇರಳ ರಾಜ್ಯ ಪ್ರವೇಶ ಮಾಡಲಿದೆ. ಮಳೆಯ ಆರ್ಭಟ ಜೋರಾಗಿದೆ ಈಗಾಗಲೇ. ಹಾಗೆ ಮೇ 27ಕ್ಕೆ ರಾಜ್ಯಕ್ಕೆ ಮುಂಗಾರು ಪ್ರವೇಶವಾಗಲಿದೆ. ವಾಡಿಕೆಗಿಂತ ಮೊದಲೇ ಈ ಬಾರಿ ವರುಣನ ಆರ್ಭಟ ಜೋರಾಗಿದೆ. ಹಾಗೆ ವಾಡಿಕೆಗಿಂತ ಮೊದಲೇ ಮಳೆಯ ಆಗಮನವಾಗ್ತಿದೆ. ಜೂನ್ ಮೊದಲ ವಾರದಲ್ಲಿ ರಾಜ್ಯಕ್ಕೆ ವರುಣಾಗಮನ. ನಿರೀಕ್ಷೆಗಿಂತ ಮೊದಲೇ ಮುಂಗಾರು ಮಾರುತಗಳು ಚುರುಕಾಗಿವೆ. ಸತತವಾಗಿ 4 ದಿನಗಳಿಂದ ಧಾರಾಕಾರ ಮಳೆ ಆಗ್ತಾ ಇರೋದು ಎಲ್ಲೆಡೆ. ಮೇ 27ಕ್ಕೆ ಮತ್ತೆ ಮುಂಗಾರು ಪ್ರವೇಶವಾಗಲಿದೆ. ಈಗಾಗಲೇ 4 ದಿನ ಬಂದಂತಹ ಧಾರಾಕಾರ ಮಳೆಯಿಂದಲೇ ಹಲವು ಅವಾಂತರಗಳು ಸೃಷ್ಟಿಯಾಗಿವೆ. ಇನ್ನು ಮುಂಗಾರ ಪ್ರಾರಂಭವಾಗ್ತಿದ್ದಂತೆ ಇನ್ಯಾವ ರೀತಿ ಅವಾಂತರ ಸೃಷ್ಟಿಯಾಗ್ತವ ಗೊತ್ತಿಲ್ಲ. ಇದು ಸೇಮ್ ಹಂಗೆ ಮುಂದೆ ನೋಡಿದ್ರು ಎಷ್ಟು ಮಾಡ್ಕೊಂಡು ಅಣ್ಣ ಇದು ತೆಗ್ದಾಕ ಎಲ್ಲಣ್ಣ ಮಾಮೂಲಿ ಇಲ್ಲವ ಚೆನ್ನಾಗಿತ್ತು ಅಣ್ಣ. ನೀರು ಹೋಗ್ತಾನೆ ಮಾಡಿ ಮುಳಿಕಂತೈತೆ. ಲಾರಿಗಳೆಲ್ಲ ಮುಳಿಕೊಂಡವೆ. 100% गाड़ी है कि हाँ बोले कि मुझे मालूम है आराम बोलो ये है गाड़ी ये गाड़ी साबित करना तो यहाँ पे यहाँ